ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಚಾಮುಂಡಿ ಬೆಟ್ಟದಲ್ಲಿ ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ, ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಹೋತ್ಸವವನ್ನು ಉದ್ಘಾಟನೆಯನ್ನ ಮಾಡಲಿದ್ದು, ಸಿಎಂ ಸಿದ್ದರಾಮಯ್ಯಗೆ ಸಚಿವರು, ಶಾಸಕರು ಸಾಥ್ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 9:15ರಿಂದ 9:40 ಒಳಗೆ ಸಲ್ಲುವ ಶುಭ ವೃಶ್ಚಿಕ ಲಗ್ನದಲ್ಲಿ ನಾಡಹಬ್ಬ ದಸರಾ ಉದ್ಘಾಟನೆ ಆಗಲಿದೆ. ದಸರಾ ಉದ್ಘಾಟನೆ ಹಿನ್ನೆಲೆಯಲ್ಲಿ ದೇವಾಲಯದ ಎಡಭಾಗದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ದು, ವೇದಿಕೆಯ ಮುಂಭಾಗ ಸಾರ್ವಜನಿಕರು ಕೂರಲು 3,000 ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವೇದಿಕೆಯ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಲಾಗಿದ್ದು, ಪಾಲಿಕೆಯಿಂದ ಪ್ರತಿನಿತ್ಯ ಸ್ವಚ್ಛತಾ ಕಾರ್ಯ ನಡೆಯುತ್ತದೆ. ವೇದಿಕೆಯ ಮುಂಭಾಗ ಸಾರ್ವಜನಿಕರಿಗೆ 3,000 ಆಸನ ವ್ಯವಸ್ಥೆ ಮಾಡಲಾಗಿದೆ. ದಸರಾ ಉದ್ಘಾಟನೆ ಕಾರ್ಯಕ್ರಮವನ್ನು ಲೈವ್ ಸ್ಟ್ರೀಮ್ ಕೂಡ ಕೊಡಲಾಗುತ್ತಿದೆ. ಸಿಎಂ ಸಚಿವರು ಬರುವ ಕಾರಣ ಪ್ರೋಟೋಕಾಲ್ ಇರುತ್ತದೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯ ನಿರ್ಬಂಧ ಇರಲ್ಲ. 10 ದಿನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುತ್ತಾರೆ. ಸಾರ್ವಜನಿಕರ ಸಂಖ್ಯೆಗೆ ಅನುಗುಣವಾಗಿ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದು ಡಿಸಿ ಲಕ್ಷ್ಮೀಕಾಂತ ರೆಡ್ಡಿ ಹೇಳಿದರು. ನಾಳೆ ಬೆಳಗ್ಗೆ 9:15ಕ್ಕೆ ದಸರಾ ಇಲ್ಲಿ ಉದ್ಘಾಟನೆ ಆಗಲಿದೆ. ಡಾಕ್ಟರ್ ಹಂಪ ನಾಗರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ದಸರಾ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಉದ್ಘಾಟನೆ ಆದ ನಂತರ ಮುಂದಿನ 10 ದಿನಗಳ ಹಲವಾರು ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ದಸರಾ ಪ್ರಯುಕ್ತ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾರೆ. ಸೊ ಲಕ್ಷಾಂತರ ಪ್ರವಾಸಿಗರು ಮತ್ತು ಈ ಜನರನ್ನು ಒಂದು ಸ್ವಾಗತಿಸಲು ಮೈಸೂರು ಜಿಲ್ಲೆ, ಮೈಸೂರು ನಗರ ಸಕಲ ಸಿದ್ಧತೆ ಮಾಡಿಕೊಂಡು ಅವರೆಲ್ಲರನ್ನೂ ಆಹ್ವಾನಿಸುವುದಕ್ಕೆ ಸನ್ನದ್ಧವಾಗಿದೆ ಅಂತ ಈ ಮುಖಾಂತರ ತಿಳಿಸ್ತೇನೆ. ಇಲ್ಲೇ ನಾಳೆ ಖಂಡಿತವಾಗ್ಲಿಯೂ ಗಣ್ಯರು ಹಂಪ ನಾಗರಾಜ್ ಸಾಹೇಬರಿಂದ ಉದ್ಘಾಟನೆ ಆಗುತ್ತೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಮತ್ತು ಎಲ್ಲ ಶಾಸಕರು, ಸಂಸದರು ಎಲ್ಲರೂ ಸಹ ಇಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ಹಾಜರಿರ್ತಾರೆ. ನಾಳೆ ಕುಸ್ತಿ ಇನಾಗ್ರೇಷನ್ ಆಗುತ್ತಾ, ಅದೇ ರೀತಿ ಚಲನಚಿತ್ರ ಆಗುತ್ತಾ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗುತ್ತಾ, ಅದೇ ರೀತಿ ನಮ್ಮ ಎಕ್ಸಿಬಿಷನ್ನಲ್ಲೂ ಸಹ ನಾಳೆ ಇನಾಗ್ರೇಷನ್ ಇರುತ್ತೆ. ಮತ್ತು ಸೆಕ್ಯೂರಿಟಿ ಪರವಾಗಿ ಪೊಲೀಸ್ ಎಲ್ಲ ಸಿಟಿಯಲ್ಲಾಗಿರ್ಬೋದು, ಬೆಟ್ಟದಲ್ಲಾಗಿರ್ಬೋದು, ಅದೇ ರೀತಿ ಯುವ ದಸರಾ ಈಗ ಉತ್ನಳ್ಳಿಯಲ್ಲಾಗಿರ್ಬೋದು, ಎಲ್ಲ ಥರದ ಬಂದೋಬಸ್ತ್ ಪ್ಲಾನ್ ಮಾಡಿಕೊಂಡು ಪೊಲೀಸು ಸಹ ಯಾವುದೇ ಅಹಿತಕರ ಘಟನೆ ಆಗಲಾರದೆ, ಎಸ್ಪೆಷಲಿ ಒಂದು ಮಹಿಳೆಯರ ಒಂದು ಸೇಫ್ಟಿ ಗಮನದಲ್ಲಿ ಇಟ್ಕೊಂಡು ಸಕಲ ಸಿದ್ಧತೆ ಪೊಲೀಸರು ಸಹ ಮಾಡ್ಕೊಂಡಿದ್ದಾರೆ. ಜಂಬೂ ಸವಾರಿ 12ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ಒಂದು ಟೈಮಿಂಗಲ್ಲಿ ಪುಷ್ಪಾರ್ಚನೆ ಆಗಬೇಕಾಗಿದೆ. ಅದರಲ್ಲೂ ಸಹ ಪ್ಯಾಲೇಸಲ್ಲಿ ಸಫಿಷಿಯೆಂಟ್ ಬ್ಯಾರಿಕೇಡಿಂಗ್ ಇತ್ಯಾದಿ ಎಲ್ಲ ಮಾಡಿ ಜನಕ್ಕೆ ಅನುಕೂಲವಾಗುವಂತೆ ಅವರಿಗೆ ಒಂದು ಜಂಬೂ ಸವಾರಿ ಪರೇಡ್ ನೋಡಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಈ ಬಾರಿ ಅವಕಾಶ ಮಾಡಿಕೊಡ್ತೇವೆ.